ನಂದು ಫಸ್ಟ್ ಲವ್ ಸ್ಟೋರಿ ಸ್ಟಾರ್ಟ್ ಆಗಿದ್ದು ನನ್ನ ಹೆಂಡ್ತಿನೇ. ಅಂದರೆ ವೆನ್ ಶಿ ವಾಸ್ ಎ ವೆರಿ ಸ್ಮಾಲ್ ಏಜ್, ಅಂದರೆ ಅವಳೊಂದು 7 ಇಯರ್ಸ್ ಇರ್ಬೋದೇನೋ. ಅಂದರೆ ಲವ್ ಅನ್ನೋದು ಗೊತ್ತಿರಲಿಲ್ಲ ನಮಗೆ. ಅಂದರೆ ನಾನು ಕಂಡ್ರೆ ಆಸೆ ಅವಳಿಗೆ, ನನಗೆ ಅವಳು ಕಂಡ್ರೆ ಆಸೆ ಅಷ್ಟೇ. ಅಂದರೆ ನಾನು ಊರಿಗೆ ಹೋಗ್ತಿದ್ದೆ, ನಮ್ಮ ಅಕ್ಕನ ಮದುವೆ ಆಗಿದ್ದು ಊರಲ್ಲಿ. ಅಲ್ಲಿ ಅವಳು ಓಡ್ ಬಂದ ತಕ್ಷಣ, ನಾನು ಊರಿಂದ ಬಂದಿದ್ದೀನಿ ಅಂದ ತಕ್ಷಣ ಶಿ ಯೂಸ್ ಟು ಕಮ್ ರನ್ನಿಂಗ್ ಟು ಮೀ. ನಾವಿಬ್ಬರು ಜೊತೆ ಆಟ ಆಡ್ಕೊಂಡು ಕೂತಿರೋ ವಯಸ್ಸದು. ನಾನು ಅವಳಿಗಿಂತ ಸ್ವಲ್ಪ 10 ವರ್ಷ ಡಿಫ್ರೆನ್ಸ್ ನನಗೆ ನನ್ನ ಹೆಂಡ್ತಿಗೆ ಇವಾಗಲೂ. ಸೊ ಆ ಥರ ಒಂದು ರಿಲೇಷನ್, ಅದು ಲವ್ ಅನ್ನೋದು ಅವತ್ತು ಗೊತ್ತಿರಲಿಲ್ಲ ನಮಗೆ. ಬಟ್ ಅದು ಆಮೇಲೆ ಅದು ಕನ್ವರ್ಟ್ ಆಗಿದೆ ಇವತ್ತು. ಇನ್ನು ಅದನ್ನು ಬಿಟ್ಟರೆ ನಿಜವಾದ ಆ್ಯಕ್ಚುಲ್ ಲವ್ ತುಂಬ ಮನಸ್ಸಿಗೆ ಹತ್ರ ಆಗಿದ್ದಂದರೆ ಕಾಲೇಜಿಗೆ ಎಂಟ್ರ್ ಆದಾಗ. ವೆನ್ ಐ ಎಂಟರ್ಡ್ MES ಕಾಲೇಜು, ನಾನಿನ ಮರಳ್ಯಾರೆ ರಾಜ್ಕುಮಾರ್ ಅವ್ರು ಓಡಿಸಿದ ಮೋಟ್ರ್ ಬೈಕ್ ತೊಗೊಂಡು ಹಿಂಗೆ ಎಂಟ್ರ್ ಆಗ್ತೀನಿ. ಕಾಲೇಜಿಗೆ ಎಂಟ್ರ್ ಆಗ್ಬೇಕಾದ್ರೆ ಕರೆಕ್ಟಾಗಿ ಎಂಟ್ರೆನ್ಸಲ್ಲಿ ಒಂದು 10-15 ಹುಡುಗಿರು ಪ್ಲಸ್ ಅಷ್ಟನ್ನೆಲ್ಲ ನಿಂತಿದ್ದಾರೆ. ಬಟ್ ಆ ಮೋಟ್ರ್ ಬೈಕ್ ಸೌಂಡ್ಗೆ ಒಂದು ಹುಡುಗಿ ಹಂಗೆ ತಿರುಗಿ ನೋಡ್ತಾಳೆ. ಇವತ್ತವರೆಗೂ ಆ ಲಾಫ್ಟ್ರ್ ಮರ್ತಿಲ್ಲ ನಾನು. ಅದು ನಾನು ಫಸ್ಟ್ ಪ್ರೀತಿಸಿದ ಹುಡುಗಿ. ಅದು 1 ವರ್ಷ ಐ ಟುಕ್ 1 year ಟು ಸೇ ಐ ಲವ್ ಯು ಟು ದಟ್ ಗರ್ಲ್. 1 ವರ್ಷ ತಗೊಂಡೆ ಲವ್ ಯು ಹೇಳೋದಕ್ಕೆ. ಬಟ್ ನಮ್ಮ ಕಣ್ಣಲ್ಲೇ 1 ವರ್ಷ ಪ್ರೀತಿ ಮಾಡಿದ್ದೀವಿ. ನಾನು ಈ ಕಿಟಕಿಗೆ ಕೂತ್ಕೊಂಡ್ರೆ ಈ ಕಡೆ ಹಾಲು ಮಧ್ಯ ಹಾಲೋ ಇರೋದು. ಸೊ ಆ ಕ್ಲಾಸ್ ರೂಮಲ್ಲಿ ಕೂತ್ರೆ ನನ್ನ ಕ್ಲಾಸ್ ರೂಮಿಂದ ಕಾಣಿಸೋದು ಅವಳು. ಸೊ ಅವಳು ಆಚೆ ಎದ್ದು ಹೋದ್ರೆ ನಾನು ಆಚೆ ಬರ್ತಿದ್ದೆ. ಇದು ಹತ್ತತ್ರ 1 year ನಡೆದಿದೆ. ಮಾತಾಡಿಸ್ಲೇಬೇಕು ಅಂತ ಡಿಸೈಡ್ ಮಾಡ್ತೀನಿ. ಆವಾಗ ಕಾಲೇಜಲ್ಲಿ ಕಾಲೇಜ್ ಡೇ ಅಂತ ಏನೋ ಒಂದು ಬಂದಾಗ ಮ್ಯಾಜಿಕ್ ಶೋ ಪ್ಲ್ಯಾನ್ ಮಾಡ್ತೀನಿ. ನಾನು ಮ್ಯಾಜಿಷಿಯನ್ ಕೂಡ ಆವಾಗ. ಸೊ ಒಂದು 30 minutes ಅವಳಿಗೋಸ್ಕರ ಶೋ ಮಾಡ್ತೀನಿ ನಾನು. ಇವತ್ತು ಮಾತಾಡಿಸ್ಲೇಬೇಕು ಅಂದ್ಬಿಟ್ಟು ಆವಾಗ ಎಕ್ವಿಪ್ಮೆಂಟ್ಸ್ ಜಾಸ್ತಿ ಇದ್ದರೆ ಕಾರ್ ತೊಗೊಂಡು ಹೋಗಿರ್ತೀನಿ. ಕಾರ್ ಅಲ್ಲಿ ನಡ್ಕೊಂಡು ಹೋಗ್ತಿರ್ತಾಳೆ. ಕಾರಿಂದ ಆಚೆ ಬಂದ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಎಕ್ಸ್ಕ್ಯೂಸ್ ಮೀ ಕ್ಯಾನ್ ಐ ಡ್ರಾಪ್ ಯು ಅಂತ ಕೇಳ್ತೀನಿ. ನೋ ಥ್ಯಾಂಕ್ಸ್ ಅಂದ್ಬಿಟ್ಟು ಹೊಟ್ಟೋಗ್ಬಿಡ್ತಾಳೆ. ಅಷ್ಟೇ. ನೆಕ್ಸ್ಟ್ ಡೇಯಿಂದ ಕಾಲೇಜ್ಗೆ ಬಂದಿಲ್ಲ ನಾನು. 1 ವಾರ ಆದರೆ ಕಾಲೇಜ್ ಕಡೆ ತಿರುಗೇ ಇಲ್ಲ. ಬಟ್ 1 ವಾರ ಆದಮೇಲೆ ಲ್ಯಾಂಡ್ಲೈನ್ ರಿಂಗ್ ಆಗುತ್ತೆ. ಅದು ಅಕಸ್ಮಾತ್ ನಾನೇ ಫೋನ್ ತೆಗೆದು ಅವಳೇ ಫೋನ್ ಮಾಡಿರ್ತಾಳೆ, ಹೆಂಗೋ ತಿಳ್ಕೊಂಡು ನಂಬರು. ಅಲ್ಲಿಂದ ವಿ ಸ್ಟಾರ್ಟ್ ಟಾಕಿಂಗ್ ಟು ಈಚ್ ಅದರ್. ಬಟ್ ಎಲ್ಲೋ ಒಂದು ಕಡೆ ಮೈ ಲವ್ ಟುವರ್ಡ್ಸ್ ಮೈ ಫಾದರ್ ವಾಸ್ ಬಿಗ್ಗರ್ ದೆನ್ ಎನಿ ಅದರ್ ಲವ್ ಸ್ಟೋರಿ ಇನ್ ಮೈ ಲೈಫ್. ನಮ್ಮ ಫಾದರ್ ಇದು ಒಪ್ಪಲ್ಲ ಅನ್ನೋದು ತನಗೆ ಚೆನ್ನಾಗಿ ಗೊತ್ತಿತ್ತು. ಆ್ಯಂಡ್ ಐ ವಾಸ್ ನಥಿಂಗ್ ಇನ್ ಲೈಫ್. ಅಂದರೆ ಝೀರೋ, ಎಜುಕೇಷನಲ್ಲಿ ಝೀರೋ, ಎಲ್ಲದರಲ್ಲೂ ಝೀರೋ ಇದ್ದಿದ್ದು ನಾನು ಅವಾಗ. ಸೊ ಐ ಡಿಂಟ್ ಹ್ಯಾವ್ ಗಟ್ಸ್ ಟು ಗೋ ಆ್ಯಂಡ್ ಟೆಲ್ ನಾನು ಪ್ರೀತಿ ಮಾಡ್ತಾಯಿದ್ದೀನಿ, ಒಂದು ಹುಡುಗಿ ಮದುವೆ ಮಾಡ್ಕೋತೀನೋ ಇಲ್ಲ ಏನಾರು. ಬಟ್ ಅವ್ರು ಅದು ಹೇಳೋದಕ್ಕೆ ಧೈರ್ಯ ಇಲ್ಲ. ಪ್ಲಸ್ ನಮ್ಮ ಅಪ್ಪನ ನೋಯಿಸೋ ಅಷ್ಟು ನಥಿಂಗ್. ಐ ವಾಸ್ ನಥಿಂಗ್. ಫೈನಲಿ ಐ ಹ್ಯಾಡ್ ಟು ವಾಕ್ ಔಟ್ ಟೆಲಿಂಗ್ ದಟ್ ದಿ ನೆಕ್ಸ್ಟ್ ಸ್ಟೆಪ್ ಇಸ್ ನಾಟ್ ಪಾಸಿಬಲ್. ಲವ್ ಇಸ್ ದೇರ್, ಬಟ್ ಮದುವೆ ಅನ್ನೋದು ನಿನಗೆ ಇಟ್ ಇಸ್ ಟು ಅರ್ಲಿ ಟು ಡಿಸೈಡ್. ಅದಾದಮೇಲೆ ಯು ನೋ ವಾಟ್ ಹ್ಯಾಪೆಂಡ್ ಇನ್ ಮೈ ಲೈಫ್ ಹೆಂಗೆ ಬಂದು. ಬಟ್ ಅಲ್ಲಿ ಹೇಳಿದ ಒಂದು ಡೈಲಾಗ್, ನಮ್ಮ ಅಮ್ಮ ಯಾವಾಗ ಒಂದು ಡೈಲಾಗ್ ಹೇಳೋರು, ಅದು ಪ್ರೇಮ್ ಲೋಕಕ್ಕೆ ತುಂಬ ಉಪಯೋಗ ಆಗಿದ್ದ ಡೈಲಾಗ್. ಪ್ರೀತಿ ಗೀತಿ ಮಾಡ್ಬಿಟ್ಟಿಯಾ, ಪ್ರೀತಿ ಗೀತಿ ಮಾಡಿದ್ರೆ ಅಷ್ಟೇ ನಿಮ್ಮಪ್ಪ ನಾವೆಲ್ಲ ಸತ್ತೇ ಹೋಗ್ಬಿಡ್ತೀವಿ ಅನ್ನೋರು. ಅವಾಗ ನಾನು ಹೇಳಿದೆ, ಪ್ರೀತಿಗೋಸ್ಕರ ಯಾರು ಅಪ್ಪ ಅಮ್ಮಂದಿರು ಸತ್ತಿರೋ ಕಥೆನೇ ಇಲ್ಲ, ಪ್ರೀತಿಸೋರೇ ಸತ್ತಿರೋದು ಅಷ್ಟೇ. ಆ ಡೈಲಾಗು ನಾವು ಪ್ರೇಮ್ ಲೋಕದಲ್ಲಿ ಹಂಗೆ ಇಟ್ವಿ ಅದನ್ನು ಸೆಕೆಂಡ್ ಹಾಫಲ್ಲಿ ಒಂದು. ದಟ್ಸ್ ಹೌ ಲವ್ ಸ್ಟಾರ್ಟ್ಸ್. ಆ್ಯಂಡ್ ಎವ್ರಿ ಫಸ್ಟ್ ಲವ್ ಇಸ್ ವೆರಿ ಹಾರ್ಟ್ ಟಚಿಂಗ್. ಅದಾದಮೇಲೆ ಅದರಷ್ಟು ತುಂಬ ಏನಾದರೆ ಅದರಷ್ಟು ಆರ್ಟ್ಫುಲ್ಲಾಗಿ ತುಂಬ ಪ್ರೀತಿಸಿದ್ದು ಯಾವುದು ಅಂದರೆ ಅದು ಮತ್ತೆ ಏಕಾಂಗಿ ಸಿನಿಮಾ ಒಂದೇ. ನಾನು ಆ ರೇಂಜಿಗೆ ಪ್ರೀತಿಸಿದ್ದು. ಅಂದರೆ ಅದಕ್ಕಿಂತ ಜಾಸ್ತಿನೇ ಪ್ರೀತಿಸ್ಬಿಟ್ಟೇನೋ ಆ ಸಿನಿಮಾ ಅಂತ ಅನ್ಸಿದ್ದು. ಅಂದರೆ 2 ಲವ್ ಸ್ಟೋರಿ, ಒಂದು 2000ಅಲ್ಲಿ, ಒಂದು 85 ಹತ್ತತ್ರ. ಅದು ಎರಡು ಆರ್ಟಲ್ಲಿ ಇವತ್ತಿಗೂ ಹಿಂಡುತ್ತೆ ಮನಸ್ಸನ್ನ. ಈವನ್ ಟುಡೇ ನೆನೆಸ್ಕೊಂಡು 2 ಪಿಕ್ಚರ್ ಏನಾರು ಕಣ್ಣಲ್ಲಿ ನೀರು ಬರ್ಸ್ಬೇಕಾದ್ರೆ ಇವೆರಡು ಕಥೆಗೆ ಸಾಧ್ಯ ನನ್ನಲ್ಲಿ. ಇಲ್ಲ ಬೇರೆ ಯಾವುದು ನನ್ನಲ್ಲಿ ಟೀಯರ್ಸ್ ಬರಲ್ಲ ನನಗೆ.